ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ರೆ ಸಾಕು, ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋದು, ಇವತ್ತೇನು ತಿನ್ನೋದು, ಇದೇ ಒಂದು ಚಿಂತೆ ಆಗಿರುತ್ತೆ. ಸೊ ನನಗಂತೂ ಮಾರ್ನಿಂಗ್ ತುಂಬ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನೋದಂದರೆ ಇಷ್ಟ ಆಗುತ್ತೆ. ನಾನು ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ನಮ್ಮ ಮನೆಯಲ್ಲಿ ಈ ದಿವಸ ಕಡ್ದಿಟ್ಟು ಅಂದರೆ ಮೆಂತೆ ಹಾಕಿ ಕಡ್ದಿಟ್ಟಿರೋಂಥ ದೋಸೆ ಹಿಟ್ಟಿತ್ತು. ಸ್ವಲ್ಪ ಇದ್ದರೆ ಒಂದು ಇಬ್ಬರಿಗಾದರೂ ಮಾಡಬೇಕಲ್ವಾ, ಬರೋದಿಲ್ಲ. ಅದಕ್ಕೋಸ್ಕರ ನಾನು ಇದಕ್ಕೆ ರವೆ ಸಜ್ಜಿಗೆನ ಹಾಕಿ ಒಂದು ಸ್ಪೆಷಲ್ ದೋಸೆನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಕ್ಯಾರೆಟ್, ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದಷ್ಟು ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಶುಗರ್ ಏನು ಆ್ಯಡ್ ಮಾಡಲಿ ಅಥವಾ ಬೆಲ್ಲ ಏನಾದರೂ ಆ್ಯಡ್ ಮಾಡಲೇಬೇಕಾಗಿಲ್ಲ. ಕ್ಯಾರೆಟ್ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟಾಗಿ ಕೂಡ ಬರುತ್ತೆ. ಇದು ತುಂಬ ಚೆನ್ನಾಗಿ ಬಂತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ತುಂಬ ಇದು ಹೆಲ್ದಿ ಕೂಡ ದೋಸೆ. ಇದನ್ನು ಬರೀ ನೀವು ಈ ಥರ ಮೆಂತೆಯಿಂದ ಕಡ್ದಿಟ್ಟಿರೋಂಥ ಹಿಟ್ಟು ಮಾತ್ರ ಅಲ್ಲ, ನಾರ್ಮಲ್ ಹಿಟ್ಟಿದ್ರೆ ಅದಕ್ಕೂ ಹಾಕೋಬೋದು, ಅಥವಾ ಗೋಧಿ ಹಿಟ್ಟಿದ್ರೆ ಅದನ್ನು ನೀವು ಇನ್ಸ್ಟೆಂಟಾಗಿ ಎಲ್ಲ ಅಂದರೆ ರೆಡಿ ಮಾಡ್ಕೋಬೇಕಾಗಿಲ್ಲ. ಆಲ್ರೆಡಿ ಎಲ್ಲ ಅದು ನಾವು ತಗೊಂಬಂದು ಇಟ್ಟಿರ್ತೀವಿ. ಸೊ ಅದರ ಜೊತೆ ಕೂಡ ಆ್ಯಡ್ ಮಾಡಿಕೊಂಡು ಈ ಒಂದು ದೋಸೆನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು 10 ಮಿನಿಟ್ಸ್ ಹಾಗೆ ಇಟ್ಟಿರಿ. 10 ಮಿನಿಟ್ಸ್ ಮೇಲೆ ನೀವು ದೋಸೆನ ಹಾಕೋಬೋದು. ನಾನು ಇದನ್ನು ನಾನ್ ಸ್ಟಿಕ್ ತವದಲ್ಲಿ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನ್ ಸ್ಟಿಕ್ ತವದಲ್ಲಿ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಈ ಸಲ ನಾನು ತುಪ್ಪ ಹಾಕ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಯಿತು. ಹಾಗೆ ಒಂದು ಕಡೆಯಿಂದ ಮಸಾಲ ಟೀ ಮಾಡ್ತಾ ಇದ್ದೀನಿ. ಸೊ ನಾನು ಮಾರ್ನಿಂಗ್ ಟೈಮ್ ಮಸಾಲ ಟೀ ಕುಡಿತೀನಿ, ಅದು ಕೂಡ ಸ್ವಲ್ಪ ಹೆಲ್ದಿ, ಒಳ್ಳೇದಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಹಾಗೆ ನಿದ್ದೆ ಕೂಡ ಬರಲ್ಲ ಟೀ ಕುಡಿದ್ರೆ ಅಂತ ಹೇಳಿ. ಕಾಫಿ ಕುಡಿದ್ರೆ ಬಾಡಿ ಹೀಟ್ ಅಲ್ವಾ, ಅದಕ್ಕೆ. ಸೊ ಒಂದ್ಸಲ ದೋಸೆ ಹಾಕಿದ್ಮೇಲೆ ಈ ಥರ ನೋಡಿ, ಈ ಥರ ತಿರುಗಿಸ್ಬೇಕು. ಅದಾದಮೇಲೆ ಮುಚ್ಚಿಟ್ಟು ನೆಕ್ಸ್ಟು ಸ್ವಲ್ಪ ಹೊತ್ತಾಗಿ ಅದನ್ನು ಮುಚ್ಚಳ ತೆಗೆದು ತುಪ್ಪ ಮೇಲ್ಗಡೆ ಕೂಡ ಹಾಕೊತಾ ಇದ್ದೀನಿ. ಮೊದಲೆಲ್ಲ ನಾನು ತುಪ್ಪ ಆಯಿಲ್ ಎಲ್ಲ ತುಂಬ ಕಮ್ಮಿ ಹಾಕ್ತಾ ಇದ್ದೆ. ಬಟ್ ಏನೋ ಒಂದು ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಆಯಿಲ್ ತುಪ್ಪ ಜಾಸ್ತಿನೇ ಹಾಕೋಬೇಕು ಅಂತ ಗೊತ್ತಾಯ್ತು ನನಗೆ. ಅದಕ್ಕೋಸ್ಕರ ಅವಾಗವಾಗ ಆ ಥರ ಮಾಡ್ತೀನಿ ಅಷ್ಟೇ. ಜಾಸ್ತಿ ಆಯಿಲ್ ತಿನ್ನೋದು ಒಳ್ಳೇದಲ್ಲ, ಓಕೆನಾ? ಸೊ ನೋಡಿ ಯಾವ ಥರ ಬಂದಿದೆ ಅಂತ. ಒಂದು ಕಡೆಯಿಂದ ಟೀ ಕೂಡ ರೆಡಿ ಆಗ್ತಾ ಇದೆ. ಸೊ ದೋಸೆ ರೆಡಿ ಆದಮೇಲೆ ಅದನ್ನು ಚಿಕನ್ ಕರಿ ಜೊತೆ ತಿಂದಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಬೇಕು ಅಂದರೆ ಇದಕ್ಕೆ ಇನ್ನೂ ಏನು ಗ್ರೀನ್ ಚಿಲ್ಲಿ ಎಲ್ಲ ಆ್ಯಡ್ ಮಾಡ್ಬೋದು. ಬಟ್ ಮನೇಲಿ ಮಕ್ಳಿಗೆ ಇಷ್ಟ ಆಗಲ್ಲ, ಮಕ್ಳಿಗೆ ಹೇಗೆ ಬೇಕು ಹಾಗೆ ಮಾಡ್ಕೊಂಡು ರೆಡಿ ಮಾಡಿಕೊಡಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಒಂದು ಕಡೆಯಿಂದ ಚಿಕನ್ ಕೂಡ ಏನು ಬಿಸಿ ಮಾಡ್ತಾ ಇದ್ದೀನಿ, ಯಾಕಂದರೆ ಇದನ್ನು ಚಿಕನ್ ಜೊತೆ ತಿನ್ನೋದಲ್ವ ನಾವು, ಮಂಗಳೂರು ಸೈಡವ್ರು ಎಲ್ಲರೂ ಹಾಗೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಲವ್ ಯು ಆಲ್.